ನಮಸ್ತೆ ಗೆಳೆಯರೆ. ಸುಪ್ತ ಚಕ್ರಗಳು ಸಪ್ತ ಚಕ್ರಗಳು ಅನ್ನುವಂಥ ಒಂದು ವಿಡಿಯೋವನ್ನ ನೀವು ನನ್ನ ವಿಡಿಯೋವನ್ನ ನೋಡಿರ್ತೀರ. ಹೇಗೆ ಸೂರ್ಯ ದೇವನಿಗೆ 7 ಕುದುರೆಗಳು, ಹಾಗೆ ಸಪ್ತ ಸಾಗರಗಳು, ಅದೇ ರೀತಿ ನಮ್ಮ ದೇಹದಲ್ಲಿಯೂ ನಮ್ಮ ಆತ್ಮದಲ್ಲಿ ಹೊಂದಿಕೊಂಡಿರುವುದು ಸಪ್ತ ಚಕ್ರಗಳು. ಇವುಗಳು ಸರಿಯಾಗಿ ಇದ್ದರೆ ಎಲ್ಲವೂ ಸರಿಯಾಗಿರ್ತದೆ. ನಮಗೆ ಎಲ್ಲ ಸೌಭಾಗ್ಯ ಸಂತೋಷಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈಗ ನಾನು ಹೇಳ್ತಿರೋದು ಹೃದಯ ಚಕ್ರ, ಹಾರ್ಟ್ ಚಕ್ರ ಅಥವಾ ಅನಾಥ ಚಕ್ರ. ಈ ಚಕ್ರವು ನಮ್ಮ ಹೃದಯದ ಭಾಗದಲ್ಲಿ ಇರುವಂಥದ್ದು. ಈ ಚಕ್ರವು ಅದು ಹಸಿರು ಬಣ್ಣದಲ್ಲಿರ್ತದೆ. ಗಾಳಿ ತತ್ವವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಈ ಚಕ್ರವು ಸರಿಯಾಗಿದ್ದರೆ ಪ್ರೀತಿ, ವಿಶ್ವಾಸ, ಕರುಣೆ, ಬೇರೆಯವರ ಬಗ್ಗೆ ಪ್ರೀತಿಯನ್ನು, ನಾವು ಎಲ್ಲವನ್ನು ಸ್ವೀಕರಿಸುವ ಮನೋಭಾವವನ್ನು. ಅದೇ ಈ ಚಕ್ರ ಬ್ಯಾಲೆನ್ಸಿಂಗ್ ಆಗಿ ಇಲ್ಲದಿದ್ದಾಗ ಇದು ನಮಗೆ ಅತಿ ಕೋಪ, ಹಾಗೆ ಬೇರೆಯವರ ಪ್ರೀತಿಯನ್ನು ಸ್ವೀಕರಿಸುವುದಕ್ಕೆ ಆಗದೆ ಇರುವಂಥದ್ದು, ಎಲ್ಲವನ್ನು ಅಥವಾ ಹಿಡಿದಿಟ್ಟುಕೊಳ್ಳುವಂಥ ಮನೋಭಾವನೆ. ಈ ನಾವು ಹೇಳಿದ ರೀತಿಯಲ್ಲಿ ಆಗಬೇಕನ್ನುವಂಥ ಕ್ರಿಯೆಗಳು ಈ ಚಕ್ರವನ್ನು ಪ್ರದರ್ಶಿಸುತ್ತದೆ. ಹಾಗೆ ಇದು ಹೃದಯ, ಶ್ವಾಸಕೋಶವನ್ನು, ಹಾಗೆ ಹೃದಯದ ನಮ್ಮ ಚೆಸ್ಟ್ ಭಾಗದಲ್ಲಿರುವಂತಹ ಎದೆಯ ಭಾಗದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಅವಲಂಬಿಸಿಕೊಂಡಿರ್ತದೆ. ಈ ಚಕ್ರವನ್ನ ನಾವು ಸರಿ ಮಾಡಿಕೊಳ್ಬೇಕಾದ್ರೆ ಇದರ ಮೂಲ ಮಂತ್ರವಾದ ಯಂಕಾರವನ್ನು ದಿನಾಲು 21 ಬಾರಿ ಅಥವಾ 108 ಬಾರಿ ಜಪ ಮಾಡುವುದರ ಪ್ರಕಾರ ಮಾಡಬಹುದು. ಅಥವಾ ಯೋಗದ ಕೆಲವೊಂದು ಆಸನಗಳು, ಹಾಗೆ ಪ್ರಾಣಾಯಾಮ ಮಾಡುವುದರ ಮುಖಾಂತರ ಇದನ್ನ ನಾವು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ರೇಖೆ ವಿದ್ಯೆ ಅನ್ನುವಂಥ ಒಂದು ವಿದ್ಯೆ ಇದೆ. ಅದನ್ನು ಕಲಿತು ಸಹ ಅದನ್ನು ನಾವು ಬ್ಯಾಲೆನ್ಸಿಂಗ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ರೇಖೆ ವಿದ್ಯೆ ಎಲ್ಲದಕ್ಕಿಂತಲೂ ಸುಲಭವಾದ ವಿದ್ಯೆಯಾಗಿದೆ. ಇದರಿಂದ ನಮ್ಮ ಹೃದಯ ಚಕ್ರವು ಸರಿಯಾಗಿ ಓಪನ್ ಅಪ್ ಆಗ್ತದೆ. ಈ ಹೃದಯ ಚಕ್ರವು ನಾನು ಈ ಹಿಂದೆ 3 ಚಕ್ರಗಳ ಬಗ್ಗೆ ಹೇಳಿದಾಗ ಅವೆಲ್ಲವೂ ನಮ್ಮ ಭೌತಿಕ ಜೀವನಕ್ಕೆ ಬೇಕಾದ ಚಕ್ರಗಳು ಆಗಿದೆ. ನಮ್ಮ ಭೌತಿಕ ಜೀವನದಲ್ಲಿ ಯಾವ ಯಾವ ಅವಶ್ಯಕತೆಗಳನ್ನು ನಾವು ಪೂರೈಸಿಕೊಳ್ಬೇಕನ್ನುವಂಥದ್ದು ಇದೆಯೋ ಅದಕ್ಕೆ ಅವು ಆಕ್ಟಿವ್ ಆಗಿರಬೇಕಾದ ಚಕ್ರವು. ಈ ಹೃದಯ ಚಕ್ರವು ಒಂದು ಸೇತುವೆ ರೀತಿಯಾಗಿದೆ. ಇದರ ನಂತರ ಆಧ್ಯಾತ್ಮಿಕವಾಗಿ ಜೋಡಿಸಿಕೊಳ್ಳುವುದಕ್ಕೆ ಬೇಕಾದ ಮತ್ತುಳಿದ 3 ಚಕ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ತಿಳಿಸಿ. ನಿಮಗೆ ಏನಾದರೂ